ರಾಮ್, ನೀನೇ ಅವಳಿಗೆ ತಾಳಿ ಕಟ್ಟಿದೀಯಾ? ಅವಳಿಗಲ್ದೆ ಇನ್ಯಾರಿಗಿದೆ ಯೋಗ್ಯತೆ? ಆಗ ಗೊತ್ತಿಲ್ಲದೆ ಒಂದ್ಸತಿ ತಪ್ಪು ಮಾಡಿದ್ದೀನಿ. ಈಗ ಗೊತ್ತಿದ್ದು ಅದೇ ತಪ್ಪನ್ನ ಮತ್ತೆ ಮಾಡಲ್ಲ ನಾನು. ರಾಮ್, ನಿನ್ಗೆ ಅಷ್ಟೆಲ್ಲ ಕೈ ಮುಗಿದು ಕೇಳ್ಕೊಂಡಿದ್ದೀನಿ, ಆದರೂ ಹಠ ಮಾಡ್ತೀಯಲ್ಲೋ. ಇದು ನಮ್ಮ ಸಂಪ್ರದಾಯ. ಓ ಸಂಪ್ರದಾಯ ಸಂಪ್ರದಾಯ, ನಿಮ್ಮ ಸಂಪ್ರದಾಯ ಹೆಸರಲ್ಲಿ ನನ್ನ ನೆಮ್ಮದಿನ ಹಾಳು ಮಾಡ್ಕೊಂಡಿದ್ದೀನಿ. ಮನಸ್ಸು ಹೇಳ್ದೇ ಇರೋರಿಗೆ ಮನೇಲಿ ಜಾಗ ಕೊಟ್ಟಿದ್ದೀನಿ. ಮನಸ್ಸು ಕೊಡು ಅಂತ ಹೇಳ್ಬೇಡಮ್ಮ. ನನ್ನ ಮನಸ್ಸಿಗೆ ವಿರುದ್ಧವಾಗಿ ಶಾಸ್ತ್ರ ಮಾಡೋ ಅಂತ ಫೋರ್ಸ್ ಮಾಡಬೇಡ. ರಾಮ್, ರಾಮ್, ತಡಿಬೇಡಿ ಅಜ್ಜಿ, ಅವ್ರು ಮಾಡಿದ್ದು ಸರಿಯಾಗೇ ಇದೆ. ಏನ್ ಸರಿ? ಹೆಂಡತಿಗೆ ಅವಮಾನ ಮಾಡೋದು ಸರಿನಾ? ಲೀಲಾ ಅವರು ಏಜೆ ಹೆಂಡತಿಯಾಗಿ ಏನ್ ಜವಾಬ್ದಾರಿ ನಿಭಾಯಿಸಿದ್ದಾರೆ ಹೇಳಿ? ಗಂಡನ ಗೌರವ ಕಾಪಾಡೋದು ಹೆಂಡತಿ ಆದವಳ ಕರ್ತವ್ಯ. ಆದ್ರೆ ಇವರು ಎಲ್ರ ಮುಂದೆ ಏಜೆ ಮರ್ಯಾದೆ ತೆಗೆದ್ರು. ಹೌದೌದು, ಕತ್ತಲ್ ತಾಳಿ ಕಟ್ಕೊಂಡ್ ಮಾತ್ರಕ್ಕೆ ಬಂದ್ಬಿಡೋದಿಲ್ಲ ಭಾಗ್ಯ. ಕರ್ತವ್ಯನೇ ನಿಭಾಯಿಸದೇ ಇರೋ ಹೆಂಡತಿಗೆ ಶಾಸ್ತ್ರದ ಪ್ರಕಾರ ತಾಳಿ ಕಟ್ಟು ಅಂದ್ರೆ ಯಾವ ಗಂಡನ್ ತಾನೇ ಮನ್ಸಾಗತ್ತೆ? ಹೌದು, ಹಾಗೆ ನೋಡಿದ್ರೆ ಇವ್ರು ಮಾಡಿರೋ ತಪ್ಪಿಗೆ ಇವ್ರಿಗೆ ಶಿಕ್ಷೆ ಆಗ್ಬೇಕು. ಇವ್ರು ಮಾಡಿರೋ ತಪ್ಪಿಗೆ ಇನ್ನೂ ಶಿಕ್ಷೆ ಕೊಟ್ಟಿಲ್ವಲ್ಲ, ಅದು ನಮ್ಮ ಏಜೆ ದೊಡ್ಡ ಗುಣ. ಸಾಕು, ನಿಲ್ಸಿ. ಯಾಕೆ ಚುಚ್ಚು ಮಾತಾಡಿ ಅವಳ ಮನ್ಸಿಗೆ ನೋವು ಕೊಡ್ತೀರಾ? ನಾವು ಸತ್ಯ ಹೇಳ್ತಿದ್ದೀವಿ ಅಷ್ಟೇ ಅಜ್ಜಿ. ಮನ್ಸಿಗೆ ನೋವಾಗಿದ್ರೆ ನೀವು ನಮ್ಮನ್ನ ಕ್ಷಮಿಸಿ. ಅಯ್ಯೋ, ಮಾಂಗಲ್ಯ ಧಾರಣೆ ಮಾಡದೆ ಹೋಗ್ಬಿಟ್ಟ ನನ್ನ ಮಗ. ಈಗ ಏನಪ್ಪ ಮಾಡೋದು? ಏನಮ್ಮ ಇದು? ಅಲ್ಲ, ನೀವು ಸೀರೆ ಉಟ್ಕೊಂಡಿದ್ದೀರೋ ಇಲ್ಲ ಸುತ್ಕೊಂಡಿದ್ದೀರೋ? ಅಜ್ಜಿ, ನಿಮ್ಮ ಸೊಸೆ ಉರ್ಫ್ ನಮ್ಮ ಅತ್ತೆ ಮಹಾಲಕ್ಷ್ಮಿ ಥರ ಕಾಣ್ತಿಲ್ಲ, ಮಹಾಕೋತಿ. ಯಾಕಮ್ಮ, ನಿಂಗೆ ಸೀರೆ ಉಟ್ಕೊಳಕ್ ಬರೋದಿಲ್ವಾ? ಬರುತ್ತೆ ಅಂದರೆ ಸುಳ್ಳು ಹೇಳ್ದಾಗ ಆಗುತ್ತೆ, ಬರಲ್ಲ ಅಂದರೆ ನಿಮಗೆ ಬೇಜಾರಾಗುತ್ತೆ. ಸೀರೆ ಉಟ್ಕೊಳಕ್ ಬರ್ದೆ ಅವತ್ತು ಮದ್ವೆ ದಿನ ಅಷ್ಟು ಬೇಗ ಅಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡ್ರ? ಹ್ಞೂ, ಅದು ಅಷ್ಟು ಕಡಿಮೆ ಟೈಮಲ್ಲಿ ಶ್ವೇತಾ ತಲೆಗೆ ಹೊಡೆದು ಅವಳು ಉಟ್ಟಿರೋ ಸೀರೆ ಬಿಚ್ಚಿ ತಾವದನ್ನು ಉಟ್ಕೊಂಡು ಬಂದಿದ್ರಿ. ಓ ಅವತ್ತಾ? ಅದು ರೆಡಿಮೇಡ್ ಸೀರೆ, ಹಿಂಗೆ ಸಿಕ್ಸಿ ಇಲ್ಲೊಂದು ಪಿನ್ ಹಾಕಿ ಇಲ್ಲೊಂದು ಪಿನ್ ಹಾಕಿದ್ರೆ ಮುಗ್ದೋಯ್ತು. ಇಲ್ಲ ಅಂದರೆ ಅಷ್ಟು ಸೂಪರ್ ಸ್ಪೀಡಾಗಿ ಬಂದು ಕುತ್ಕೊಳ್ಳೋಕ್ಕಾಗ್ತಿತ್ತಾ? ಆದರೆ ಇದು ಹಾಗಲ್ಲ, ಇಷ್ಟು ಉದ್ದ ಸೀರೆ ಎಷ್ಟು ರೌಂಡ್ ಹಾಕಿದ್ರು ಅಂಚೆ ಸಿಕ್ತಿಲ್ಲ. ನಂಗೆ ಬೇಜಾರಾಗೋಯ್ತಪ್ಪ. ಸೀರೆ ಹಂಚು ಸಿಗ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಮಗಳೇ, ಅದನ್ನು ನಿನ್ನ ಸೊಸೆಯರು ಹುಡುಕೊಡ್ತಾರೆ. ಅಷ್ಟೇ ಅಲ್ಲ, ನಿನ್ಗೆ ಅವರೇ ಸೀರೆನೂ ಉಡಿಸ್ತಾರೆ. ಅಷ್ಟೇ ಅಲ್ಲಮ್ಮ, ನಿನಗೆ ಒಪ್ಪೋ ಹಾಗೆ ಮೇಕಪ್ ಮಾಡಿ, ಹೇರ್ ಸ್ಟೈಲ್ ಮಾಡಿ, ಒಳ್ಳೆ ಆಭರಣಗಳನ್ನು ಹಾಕಿ ಕರ್ಕೊಂಡು ಬರ್ತಾರೆ. ಯಾಕಮ್ಮ 3 ಜನ ಶಾಕ್ ಮೇಲೆ ಶಾಕ್ ತಗೋತಾ ಇದ್ದೀರಾ? ಅತ್ತೆ ಸೊಸೆಗೆ ಸಹಾಯ ಮಾಡೋದು, ಸೊಸೆ ಅತ್ತೆಗೆ ಸಹಾಯ ಮಾಡೋದು ಒಳ್ಳೆ ಬಾಂಧವ್ಯದ ಸಂಕೇತ. ನಿಮ್ಗಳ ನಡುವೆ ಆ ಬಾಂಧವ್ಯ ಇದೆ ಅಂತ ನಾನು ನಂಬಿದ್ದೀನಿ.
ಇಲ್ಲ, ನಮ್ಗ ಆ ಬಾಂಧವ್ಯ ಇಲ್ಲ ಅಜ್ಜಿ. ಕ್ಷಮಿಸಿ. ಮಾವನಿಗೆ ತಕ್ಕ ಸೊಸೆ ಅಂದರು ನೀವು. ಅತ್ತೆ ಸೀರೆ ಉದುರು ಹೋಗಿ ಮಾವನ ಮರ್ಯಾದೆ ಹೋದರೆ ಸೊಸೆಂದ್ರು ಸುಮ್ಮನಿರ್ತೀರಾ? ನಿಮ್ಮ ಅತ್ತೆ ಮೇಲೆ ಅಭಿಮಾನ ಇಲ್ಲದೆ ಇರಬಹುದು, ಮಾವನ ಮೇಲೆ ಅಭಿಮಾನ ಇದೆ ತಾನೆ? ನೀನಿಲ್ದೇ ಇರೋ ಜೀವನ ನಾನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನನಗ ಶಕ್ತಿ ಇಲ್ಲ ಚುಕ್ಕಿ. ನೋಡು, ನಿನಗೆ ರಾತ್ರಿ 10 ಗಂಟೆವರೆಗೂ ಸಮಯ ಕೊಡ್ತೇನೆ. ಅಷ್ಟ್ರಲ್ಲಿ ನೀನ್ ನನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂತಂದ್ರೆ ನಾನು ಈ ಭೂಮಿ ಮೇಲೆ ಇರಲ್ಲ. ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಬದುಕಿಸ್ತೀಯೋ ಇಲ್ಲ ನನ್ನ ಪ್ರೀತಿನ ಒದ್ದು ನನ್ನ ಸಾಯಿಸ್ತೀಯೋ ನಿನಗ್ ಬಿಟ್ಟಿದ್ದು. ಒಲೆ ಮೇಲೆ